ನಮ್ಮ ಅಣ್ಣವರು ಇದುವರೆಗೂ ಯಾವುದೇ ಜಾತಿ ರಾಜಕಾರಣ ಆಗಲಿ ಗುಂಪು ಘರ್ಷಣೆಗಳಾಗಲಿ ಮಾಡೋದಕ್ಕೆ ಅವಕಾಶ ಆಗಿಲ್ಲ, ಅವಕಾಶ ಕೊಟ್ಟಿಲ್ಲ. ಅವರು ಪ್ರತಿಯೊಂದು ಜನಾಂಗವನ್ನು ಚುನಾವಣೆ ನಂತರ ಪ್ರತಿಯೊಂದು ಸಮಾಜವನ್ನು ಸಹ ಆತ್ಮೀಯತೆಯಿಂದ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡು ಹೋಗಿದ್ದಾರೆ. ನಾನೂ ಸಹ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದಾಗ ಯಾವುದೇ ಜನಾಂಗದ ಮಕ್ಕಳು, ಇವತ್ತು ಬಾಚಹಳ್ಳಿ ಕುರುಬ ಸಮಾಜ ಪೂರ, ಆ ಬಾಚಹಳ್ಳಿ ಮಕ್ಕಳಿಗೆ 15-20 ಮಕ್ಕಳಿಗೆ ನಾನು ಮುರಾರ್ಜಿ ಶಾಲೆಗೆ, ಕಿತ್ತೂರು ಚೆನ್ನಮ್ಮ ಶಾಲೆಗೆ ನಾನು ಲೆಟ್ರ್ ಕೊಟ್ಟಿದ್ದೀನಿ. ನಾನು ಯಾವುದೇ ಜಾತಿ ಜನಾಂಗ ನೋಡಿಲ್ಲ. ಇವರು ಚುನಾವಣೆಯಲ್ಲಿ ಆಯ್ಕೆಯಾಗಿ ಬರ್ತಿದ್ದಂಗೆ ಎಲ್ಲೆಲ್ಲಿ ಕುರುಬ ಕಮ್ಯುನಿಟಿ ಒಂದು ಅವರ ಒಂದು ಜನಾಂಗವನ್ನು ಬಿಟ್ಟು ಇನ್ನು ಎಲ್ಲೆಲ್ಲಿ ಪಾಪ ದಿನಗೂಲಿ ಕೆಲಸಗಳನ್ನ ಮಾಡ್ತಾಯಿದ್ರು ಅವ್ರನ್ನೆಲ್ಲ ತೆಗೆದು ಹಾಕಿದ್ದಾರೆ. ಈ ಥರ ಜಾತಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ. ಹೊರಗುತ್ತಿಗೆ ಕೆಲಸ ಮಾಡ್ತಿದ್ದವ್ರನ್ನೆಲ್ಲ ತೆಗೆದುಕೊಂಡು ಬಂದಿದ್ದಾರೆ. ಆದರೂ ನಾವು ಯಾರು ಇದಕ್ಕೆ ಏನೋ ಅವ್ರು ಆಡಳಿತ ಏನೋ ಮಾಡ್ಕೊಳ್ಳಿ ಅಂತ ಜನಕ್ಕೆ ಗೊತ್ತಾಗುತ್ತೆ ಅಂತ ನಾವು ವಿರೋಧ ಮಾಡಿಲ್ಲ. ಇವರು ಕೊಡೋ ಜನಗಳಿಗೆ ಪರಿಹಾರ ಕೊಡೋದ್ರಲ್ಲೂ ಇವರು ಇಲ್ಲೂ ಸಲ್ಲದು ರಾಜಕಾರಣ ಮಾಡೋಕ್ಕೆ ಹೋದರೆ ಇವರು ಶಾಸಕರು ಹೆಂಗೆ ಜನಾನುರಾಗಿ ಆಗ್ತಾರೆ? ಖಂಡಿತವಾಗ್ಲೂ ಇದು ಉದ್ದೇಶಪೂರ್ವಕವಾಗಿ ಮಾಡಿರುವಂಥ ಕೆಲಸ.